ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಕ್ಯಾಬಿನೆಟ್ ಕ್ಲಿಯರ್ಸ್ ಆರ್ಡಿನೆನ್ಸ್ ಟು ಅಮೆಂಡ್ ಎಪಿಎಂಸಿ ಆಕ್ಟ್. ಕಳೆದ 2-3 ದಿನಗಳಿಂದ ಕೂಡ ಒಂದು ವಿವಾದ ನಡೀತಿದೆ. ಯಾವ ರೀತಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಒಂದು ಪತ್ರವನ್ನ ಎಲ್ಲಾ ರಾಜ್ಯಗಳಿಗೆ ಬರೆದಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ 2017ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತಹ ಒಂದು ಮಾದರಿ ಎಪಿಎಲ್ಎಂ ಆಕ್ಟ್ 2017 2017ರ ಎಪಿಎಲ್ಎಂ ಕಾಯ್ದೆಯ ಒಂದು ಮಾದರಿಯನ್ನ ಇಟ್ಕೊಂಡ್ಬಿಟ್ಟು ಎಲ್ಲಾ ರಾಜ್ಯಗಳು ಕೂಡ ತಮ್ಮಲ್ಲಿರ್ತಕ್ಕಂತಹ ಎಪಿಎಂಸಿ ಆಕ್ಟ್ ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆಗಳಿಗೆ ತಿದ್ದುಪಡಿಯನ್ನ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಅದಕ್ಕೆ ಅನುಗುಣವಾಗ್ಬಿಟ್ಟು ಮಧ್ಯಪ್ರದೇಶ ಇರಬಹುದು, ಗುಜರಾತ್ ಇರಬಹುದು, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒಂದು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಹೊರಟಿದೆ. ನಿನ್ನೆ ಅಷ್ಟೇ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬಿಟ್ಟು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರು. ಯಾಕಪ್ಪ ಅಂದ್ರೆ ಅದಕ್ಕೆ ಸಂಪುಟದ ಅನುಮೋದನೆ ಸಿಕ್ಕಿರ್ಲಿಲ್ಲ. ಸೊ ಹೀಗಾಗಿ ನಿನ್ನೆ ಒಂದು ತುರ್ತಾಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಂಪುಟ ಸಭೆ ಅಂತ ಕರಿತೀವಿ. ಸಂಪುಟ ಸಭೆಯನ್ನ ಮಾಡ್ಬಿಟ್ಟು ಈ ಕುರಿತಾದಂತಹ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಸೊ ಭಾರಿ ಆಕ್ರೋಶದ ಮಧ್ಯದಲ್ಲೂ ಕೂಡ, ಭಾರಿ ವಿರೋಧದ ಮಧ್ಯದಲ್ಲೂ ಕೂಡ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಿಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವುದಕ್ಕೆ ನಮ್ಮ ಸಂಪುಟ ನಿರ್ಧಾರ ಮಾಡಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಚಾರ. ಬಹಳಷ್ಟು ಜನ ಆರೋಪ ಮಾಡ್ತಾ ಇದ್ರು, ಈ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದ್ರೆ ಏನು ದೊಡ್ಡ ದೊಡ್ಡ ಎಂಎನ್ಸಿ ಕಂಪನಿಗಳಿದ್ದಾವೆ. ಎಂಎನ್ಸಿ ಅಂತ ಹೇಳಿದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಥವಾ ಕನ್ನಡದಲ್ಲಿ ಬಹು ರಾಷ್ಟ್ರೀಯ ಕಂಪನಿಗಳು ಅಂತ ಕರಿಬಹುದು. ಇಂತಹ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಅದೇ ರೀತಿ ಸೂಪರ್ ಮಾರ್ಕೆಟ್ಗಳಿರ್ಬೋದು, ಇಂತಹ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಬಟ್ ರೈತರಿಗೆ ಹಾಗೂ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಹಲವಾರು ರೈತ ಸಂಘಗಳು ಮತ್ತು ರಾಜಕೀಯ ಮುಖಂಡರು ಆರೋಪಿಸ್ತಾನೆ ಬರ್ತಿದ್ದಾರೆ. ಬಟ್ ಅವ್ರು ಯಾರಿಗೂ ಕೂಡ ಕಿವಿ ಕೊಡದೇನೆ ನಮ್ಮ ಸರ್ಕಾರ ಈ ಒಂದು ಕ್ರಮವನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ನಮ್ಮ ರಾಜ್ಯಾದ್ಯಂತ ಹಲವಾರು ಎಪಿಎಂಸಿಗಳು ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಪ್ರತಿಯೊಂದು ಚಿಕ್ಕ ಚಿಕ್ಕ ನಗರಗಳಲ್ಲೂ ಕೂಡ ಇವುಗಳು ಕಂಡುಬರುತ್ತೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 162 ಎಪಿಎಂಸಿಗಳು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕಂಡುಬರುತ್ತೆ. ಸೊ 162 ಎಪಿಎಂಸಿಸ್. ಇಲ್ಲಿ ಯಾವುದೇ ಒಂದು ವ್ಯಾಪಾರ ನಡೆದ್ರೂ ಕೂಡ ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ತೆರಿಗೆ ಹೋಗ್ತಾ ಇತ್ತು. ಸುಮಾರು 1000 ಕೋಟಿ ರೂಪಾಯಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆಗೆ ಈ ಎಪಿಎಂಸಿಗಳ ಮೂಲಕ ಹೋಗ್ತಾ ಇತ್ತು. ಬಟ್ ಈಗ ಎಪಿಎಂಸಿ ಕಾಯ್ದೆಯನ್ನ ಸಡಿಲಗೊಳಿಸ್ತಿರ್ತಕ್ಕಂತಹ ಪರಿಣಾಮದಿಂದಾಗಿ ಈ 1000 ಕೋಟಿ ರೂಪಾಯಿ ಆದಾಯದಲ್ಲಿ ಸ್ವಲ್ಪ ಕಮ್ಮಿ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಜೊತೆಗೆ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಸುಮಾರು 17,000 ವ್ಯಾಪಾರಿಗಳು ಮತ್ತು 34,000 ಏಜೆಂಟ್ಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಈ 17,000 ವ್ಯಾಪಾರಿಗಳೇನಿದ್ದಾರೆ ಇವ್ರು ಯಾರು ಕೂಡ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಲ್ಲ, ಬದಲಾಗಿ ಸಣ್ಣದಾಗೆ ವ್ಯಾಪಾರ ಮಾಡ್ಕೊಂಡಿದ್ದಂತಹ ದಲ್ಲಾಳಿಗಳು ಮತ್ತು ವ್ಯಾಪಾರಿಗಳು. ಇವರಿಗೆ ಮತ್ತು 34,000 ಏಜೆಂಟ್ಗಳಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಖಾಸಗಿ ಕಂಪನಿಗಳ ಮೋಸಕ್ಕೆ ಮುಗ್ಧ ರೈತರು ಬಲಿಯಾಗಬಹುದು ಅಂತ ಕೂಡ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ದಿನಪತ್ರಿಕೆಯಲ್ಲಿ ಕೂಡ ಒಂದು ಸುದ್ದಿ ಪ್ರಕಟ ಆಗಿದೆ. ಅದನ್ನು ನೋಡ್ತಾ ಹೋಗೋದಾದ್ರೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿಗೆ ಅಸ್ತು ಅಂತ ಹೇಳಿ ಸುದ್ದಿ ಹೇಳುತ್ತೆ. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ಈ ಒಂದು ಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂದ್ರೆ, ಈ ತಿದ್ದುಪಡಿಯನ್ನ ತರುವುದರ ಮೂಲಕ ರೈತರಿಗೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಸರ್ಕಾರದ ವಾದ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಕೃಷಿ ಉತ್ಪನ್ನಗಳನ್ನ ತಮ್ಮ ಮನೆಯಲ್ಲಿ ಅಥವಾ ಜಮೀನಿನಲ್ಲೇ ಮಾರಾಟ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ. ತಾವು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನೇರವಾಗಿ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಬಿಟ್ಟು ಸರ್ಕಾರ ನಿಗದಿಪಡಿಸಿದಂತಹ ಬೆಲೆಯ ಒಂದು ರೇಂಜ್ ಅಲ್ಲಿ ಮಾರಾಟ ಮಾಡಬೇಕಾಗಿತ್ತು. ಬಟ್ ಇನ್ಮುಂದೆ ಈ ಒಂದು ನಿಯಮಕ್ಕೆ ಸಡಿಲಿಕೆ ಕೊಟ್ಟಿರುವ ಕಾರಣದಿಂದ ಯಾರು ಹೆಚ್ಚಿಗೆ ಬೆಲೆ ಕೊಡ್ತಾರೋ ಅವರಿಗೆ ನಮ್ಮ ರೈತರು ಮಾರಾಟ ಮಾಡಬಹುದು. ಅವರು ಎಪಿಎಂಸಿಗೆ ಹೋಗ್ಬೇಕು ಅಂತ ಏನಿಲ್ಲ, ತಮ್ಮ ಮನೆ ಬಾಗಿಲಿನಲ್ಲೇ ಮಾರಾಟ ಮಾಡಬಹುದು, ತಮ್ಮ ಜಮೀನಿನಲ್ಲೇ ಮಾರಾಟ ಮಾಡಬಹುದು. ಸೊ ಇದೊಂದು ಹೊಸ ಅವಕಾಶ ಸೃಷ್ಟಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಎಪಿಎಂಸಿ ಹೊರತಾಗಿ ಬೇರೆ ಮಾರುಕಟ್ಟೆಯನ್ನು ಕೂಡ ಇದು ರೈತರ ಕೈಗೆ ಸಿಗುವಂತೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಒಂದು ಅಡ್ವಾಂಟೇಜಸ್. ಜೊತೆಗೆ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ರೈತರು ಏನು ವರ್ತಕರಿದ್ದಾರೆ ಅಥವಾ ಖಾಸಗಿ ಕಂಪನಿಗಳಿದ್ದಾವೆ, ಅವು ನೇರವಾಗಿ ರೈತನ ಮನೆಗೆ ಬಂದ್ಬಿಟ್ಟು ಖರೀದಿ ಮಾಡಬಹುದು. ಅಂಡ್ ರೈತನಿಗೆ ದರ ಇಷ್ಟ ಆಯ್ತು, ಒಳ್ಳೆ ರೇಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ಮಾರಾಟ ಮಾಡಬಹುದು. ಯಾವುದೇ ಒಂದು ಪ್ರೆಷರ್ ಇರಲ್ಲ. ಅಂಡ್ ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ,
ಯಾವ APMC ಕೂಡ ನೋಡಿ, APMC ಕಾಯ್ದೆ ತಂದಿದ್ದಂತಹ ಮೂಲ ಉದ್ದೇಶನೇ ಈ ದಲ್ಲಾಳಿಗಳ ಪಾತ್ರವನ್ನ ತೆಗೆದುಹಾಕ್ಬೇಕು ಅಂತೇಳಿ. ಏನು ಮಿಡಲ್ ಮ್ಯಾನ್ ಅಂತ ಕರಿತೀವಿ, ದಲ್ಲಾಳಿಗಳು ಅವರ ಪಾತ್ರವನ್ನ ತೆಗೆದುಹಾಕ್ಬೇಕು, ಅವರ ಒಂದು ಹಾವಳಿಯನ್ನ ತಡೆಗಟ್ಟಬೇಕು ಅಂತ ಹೇಳಿ. ಬಟ್ ಈಗ ನೋಡ್ತಿದ್ದೀರಾ ಅಂದ್ರೆ APMC ಇಲ್ಲಿ ಕೂಡ ಸಾಕಷ್ಟು ದಲ್ಲಾಳಿಗಳ ಹಾವಳಿ ಉಂಟಾಗ್ಬಿಟ್ಟಿದೆ, ಮಧ್ಯವರ್ತಿಗಳ ಹಾವಳಿ. ಸೊ ಹಾಗಾಗಿ ಈ ಒಂದು ಮಧ್ಯವರ್ತಿಗಳ ಮರ್ಜಿಗೆ ನಮ್ಮ ರೈತರು ಒಳಗಾಗೋದನ್ನ ಈ ಒಂದು ಕಾಯ್ದೆಯ ತಿದ್ದುಪಡಿ ತಪ್ಪಿಸುತ್ತೆ ಅಂತನೂ ಕೂಡ ಸರ್ಕಾರ ವಾದ ಮಾಡ್ತಾ ಇದೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಏನು ನಮ್ಮ ಕೇಂದ್ರ ಸರ್ಕಾರದ ಒಂದು ಬಹುದೊಡ್ಡ ಕನಸಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್. ಡಬ್ಲಿಂಗ್ ಅಂತ ಹೇಳಿದ್ರೇನು? ದ್ವಿಗುಣಗೊಳಿಸುವುದು. ಪ್ರಸಕ್ತವಾಗಿ ಏನು ರೈತ ಆದಾಯವನ್ನು ಗಳಿಸ್ತಾ ಇದ್ದಾನೆ ಅದನ್ನ ಡಬಲ್ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಗುರಿಯಾಗಿದೆ. ಸೊ ಇದನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಆಗಿರ್ತಕ್ಕಂತಹ ಒಂದು ಬೆಲೆ ಹೆಲ್ಪ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನು ಆಹಾರ ಸಂಸ್ಕರಣಾ ಘಟಕಗಳಿರ್ತವೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಅವು ನೇರವಾಗಿ ರೈತನಿಂದ ಖರೀದಿ ಮಾಡಬಹುದು. ಸೊ ಇದರಿಂದ ರೈತನಿಗೆ ಜಾಸ್ತಿ ಆದಾಯ ಬರುತ್ತೆ ಅಂತ ಸರ್ಕಾರ ವಾದ ಮಾಡುತ್ತೆ. ಅಂಡ್ ಈ ರೀತಿ ಹಲವಾರು ಒಂದು ಎಕ್ಸಾಂಪಲ್ಸ್ ನಮ್ಮ ಸರ್ಕಾರ ನೀಡ್ತಾ ಇದೆ. ಅಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಈ ಒಂದು ನಿಯಮಕ್ಕೆ ಸಡಿಲಿಕೆ ಮಾಡಿದೀವಿ ಅಂದ ತಕ್ಷಣ ಖಾಸಗಿಯವರು ಬೇಕಾಬಿಟ್ಟಿಯಾಗಿ ಕಾರ್ಯನಿರ್ವಹಣೆ ಮಾಡಂಗಿಲ್ಲ. ಅವರು ತಮ್ಮದೇ ಆದಂತಹ ಒಂದು ಮಾರುಕಟ್ಟೆಯನ್ನ, ಒಂದು ಮಾರ್ಕೆಟ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ವಾನುಮತಿ ಅಗತ್ಯವಾಗಿರುತ್ತೆ. ನಮ್ಮ ಸರ್ಕಾರದ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ರಾಜ್ಯ ಮಟ್ಟದ APMC ಸಮಿತಿ ಏನಿರುತ್ತೆ ಅಲ್ಲಿಂದ ಲೈಸೆನ್ಸ್ ಅನ್ನ ಪಡ್ಕೊಂಡ ನಂತರವೇ ಅವರು ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡಬಹುದು. ಅಂಡ್ ಮತ್ತೊಂದು ವಿಚಾರ, ಯಾವುದೇ ಒಂದು ಪ್ರಸಕ್ತವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ APMC ಬಳಿಯಲ್ಲಿ ಅವರು ತಮ್ಮ ಹೊಸ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ದಟ್ ಮೀನ್ಸ್ ಇವಾಗಿರ್ತಕ್ಕಂತಹ APMCಗಳು ಬಾಗ್ಲು ಹಾಕಬೇಕು ಅನ್ನುವಂತಹ ಏನು ಭಯ ಇದೆ ಅದನ್ನ ಹೋಗಲಾಡಿಸಲಾಗಿದೆ. ಸೊ APMCಗಳಿಗೆ ಯಾರು ಕೂಡ ಬಾಗ್ಲು ಹಾಕಲ್ಲ, ಬಿಕಾಸ್ APMC ಇಂದ ಸಾಕಷ್ಟು ದೂರದಲ್ಲೇ ಇಂತಹ ಹೊಸ ಮಾರುಕಟ್ಟೆಗಳನ್ನ ಖಾಸಗಿ ಸಂಸ್ಥೆಗಳು ಪ್ರಾರಂಭ ಮಾಡಬಹುದು. ಸೊ APMCಗಳು ಕೂಡ ಇರ್ತವೆ, ಖಾಸಗಿ ಸಂಸ್ಥೆಗಳು ಕೂಡ ಇರ್ತವೆ. ಸೊ ರೈತರಿಗೆ ಎಕ್ಸ್ಟ್ರಾ ಚಾಯ್ಸ್ ಸಿಗ್ತಾ ಇದೆ. ಅವ್ರು ಬೇಕಂತ ಹೇಳಿದ್ರೆ APMC ಎಲ್ಲ ಮಾರಾಟ ಕಂಟಿನ್ಯೂ ಮಾಡಬಹುದು, ಬೇಡ ಅಂತ ಹೇಳಿದ್ರೆ ಯಾರು ಜಾಸ್ತಿ ಬೆಲೆಯನ್ನ ಕೊಡ್ತಾರೆ ಖಾಸಗಿಯವರು ಅವರಿಗೆ ಮಾರಾಟ ಮಾಡಬಹುದು. ಸೊ ಇದು ಅವರ ಆದಾಯದ ದೃಷ್ಟಿಯಿಂದ ಉತ್ತಮವಾದ ಹೆಜ್ಜೆ ಅಂತ ಸರ್ಕಾರ ಹೇಳುತ್ತೆ, ಬಟ್ ರೈತ ಮುಖಂಡರು ಹೇಳದೆ ಬೇರೆ. ಸೊ ನೋಡ್ಬೇಕು ಇದಕ್ಕೆ ನಮ್ಮ ರಾಜ್ಯಪಾಲ ವಜುವಾಲಾ ಅವರು ಇದಕ್ಕೆ ತಮ್ಮ ಅಂಕಿತವನ್ನ ಹಾಕ್ತಾರೋ ಇಲ್ಲೋ ಅಂತ ನೋಡ್ಬೇಕಾಗುತ್ತೆ. ಅವರು ಹಾಕಿದ ಮೇಲೆ ಇದೊಂದು ಈ ಒಂದು ತಿದ್ದುಪಡಿ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಆರ್ಡಿನೆನ್ಸ್ ಕ್ಲಿಯರ್ ಟು ರೆಗ್ಯುಲರೈಸ್ ಅನ್ಆಥರೈಸ್ಡ್ ಹೌಸಸ್ ಇನ್ BDA ಲಿಮಿಟ್. ನೋಡಿ, BDA ಅಂದ್ರೆ ಫಸ್ಟ್ ತಿಳ್ಕೊಳ್ಳೋಣ. ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿತೀವಿ. BDA ಬೆಂಗಳೂರು ನಗರದಲ್ಲಿ ವಸತಿ ನಿರ್ಮಾಣ ಇರ್ಬೋದು, ಲೇಔಟ್ಗಳ ಕಾಮಗಾರಿ ಇರ್ಬೋದು, ಅಂತಹವನ್ನ ನೋಡ್ಕೊಳ್ಳಕ್ಕೆ ಈ BDA ಯನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಪ್ರತಿಯೊಂದು ನಗರಗಳಲ್ಲೂ ಕೂಡ ಕಂಡು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಶಿವಮೊಗ್ಗದಲ್ಲಿ ಸೂಡಾ ಕಂಡು ಬರುತ್ತೆ, ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅದೇ ರೀತಿ ಬೆಂಗಳೂರಿನಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿತೀವಿ. ಸೊ ಒಂದು ಅಂದಾಜಿನ ಪ್ರಕಾರ ಇಡೀ ಬೆಂಗಳೂರು ನಗರದಲ್ಲಿ ಸುಮಾರು 75,000ದಷ್ಟು ಮಾನ್ಯತೆ ರಹಿತ ಕಟ್ಟಡಗಳಿದ್ದಾವೆ, ಮಾನ್ಯತೆ ರಹಿತ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ನಿಮಗೊಂದು ವಿಚಾರ ಗೊತ್ತು, ಯಾರೇ ಆಗ್ಲಿ ಮನೆಗಳನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಆ ಸ್ಥಳೀಯ ಪ್ರಾಧಿಕಾರದಿಂದ ಒಂದು ಅನುಮತಿಯನ್ನ ಪಡ್ಕೋಬೇಕು. ಅವರ ಪ್ಲಾನ್ ಏನಿರುತ್ತೆ ಅದನ್ನ ಅಪ್ರೂವಲ್ ಪಡೆದುಕೊಳ್ಳಲೇಬೇಕಾಗುತ್ತೆ. ಬಟ್ ಈ ಒಂದು 75,000 ಕಟ್ಟಡಗಳ ಮಾಲೀಕರು ತಮ್ಮ ಮನೆಗಳನ್ನ ಕಟ್ಟುವಾಗ ಮಾನ್ಯತೆಯನ್ನೇ ಪಡೆದಿಲ್ಲ. ಸೊ ಅದನ್ನ ಅನ್ಆಥರೈಸ್ಡ್ ಹೌಸಸ್ ಅಂತ ಕರಿತೀವಿ, ಮಾನ್ಯತೆ ರಹಿತ ಅಥವಾ ಅನಧಿಕೃತ ಕಟ್ಟಡಗಳು ಅಂತ ಕರಿಬಹುದಾಗುತ್ತೆ. ಸೊ ಇವಾಗ ನಮ್ಮ BDA ಒಂದು ಹೊಸ ಯೋಜನೆಯನ್ನ ತರ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಒಂದು ಪೆನಾಲ್ಟಿ ಅಂತ ಹೇಳಿದ್ರೆ ದಂಡ, ಒಂದು ನಿರ್ದಿಷ್ಟ ಮೊತ್ತದಷ್ಟು ದಂಡವನ್ನ ಪಾವತಿ ಮಾಡಿಬಿಟ್ಟು ಈ 75,000 ಮನೆಗಳ ಮಾಲೀಕರು ತಮ್ಮ ಅನಧಿಕೃತ ಕಟ್ಟಡವನ್ನ ಸಕ್ರಮಗೊಳಿಸ್ಕೋಬಹುದು. ನೋಡಿ, ಇದಕ್ಕೆ ನಾವು ಕನ್ನಡದಲ್ಲಿ ಯಾವಾಗ್ಲೂ ಕೂಡ ಅಕ್ರಮ ಸಕ್ರಮ ಅಂತ ಕರಿತೀವಿ. ನೋಟ್ ಡೌನ್ ಮಾಡ್ಕೋಬೇಕು. ಅಕ್ರಮ ಸಕ್ರಮ ಅಂತ ಹೇಳಿದ್ರೆ ಕೇವಲ ಮನೆಗಳು ಮಾತ್ರವಲ್ಲ. ಫಾರ್ ಎಕ್ಸಾಂಪಲ್, ರೈತರು ಅನಧಿಕೃತವಾಗಿ ಪಂಪ್ ಸೆಟ್ ಗಳನ್ನ ಜಮೀನಿನಲ್ಲಿ ಅಳವಡಿಸಿರ್ತಾರೆ, ಅದಕ್ಕೂ ಕೂಡ ಅಕ್ರಮ ಸಕ್ರಮ ಮಾಡಲಾಗುತ್ತೆ. ಇಲ್ಲಿಗಲ್ ಎಲೆಕ್ಟ್ರಿಕ್ ಕನೆಕ್ಷನ್ ತಗೊಂಡಿರ್ತಾರೆ, ಅದಕ್ಕೂ ಕೂಡ ಅಕ್ರಮ ಸಕ್ರಮ ಮಾಡಲಾಗುತ್ತೆ. ಬಟ್ ಇವಾಗ ಅಕ್ರಮವಾಗಿ ನಿರ್ಮಿಸಿರ್ತಕ್ಕಂತಹ ಮನೆಗಳಿಗೆ ಸಕ್ರಮ ಮಾಡತಕ್ಕಂತಹದ್ದು ಈ ಒಂದು ಕ್ರಮ. ಸೊ ಇದರಿಂದ ಡಬಲ್ ಅಡ್ವಾಂಟೇಜ್ ಇದೆ. ಒಂದು, ಆ ಮನೆಯ ಓನರ್ಗೆ ತನ್ನ ಕಟ್ಟಡ ಅಧಿಕೃತವಾಗುತ್ತೆ. ಸೊ ಮುಂದೆ ಅವನು ಮಾರಾಟ ಮಾಡಬೇಕಾದ್ರೆ, ಸಾಲವನ್ನ ಪಡಿಬೇಕಾದ್ರೆ ಹೆಲ್ಪ್ ಆಗುತ್ತೆ. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸ್ವಲ್ಪ ಹಣ ಬರುತ್ತೆ. ಬಿಕಾಸ್ ನೋಡಿ, ಇಲ್ಲಿ 2030 ಅಂದ್ರೆ 20 × 30
ಅಳತೆಯ ಸೈಟ್ ನಲ್ಲಿ ಯಾರಾದ್ರೂ ಅನಧಿಕೃತ ಮನೆಯನ್ನ ನಿರ್ಮಾಣ ಮಾಡಿದ್ರು ಅಂದ್ರೆ ಅವರು ಬಿಬಿಎಂಪಿಗೆ ಆ ಮನೆಯ ಒಟ್ಟು ಮೌಲ್ಯದ 10% ಆ ಒಂದು ವ್ಯಾಲ್ಯೂ ಏನಿರುತ್ತೆ ಅದರ 10% ಅವರು ಬಿಡಿಎಗೆ ಪಾವತಿ ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ಕಟ್ಟಡವನ್ನ ಅಧಿಕೃತ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ಅವರ ಒಂದು ಅಧಿಕೃತವಾಗಿ ಅದರ ಓನರ್ ಆಗ್ತಾರೆ ಅವರು. ಸೊ ಸರ್ಕಾರಕ್ಕೂ ಕೂಡ ಸ್ವಲ್ಪ ದುಡ್ಡು ಬರುತ್ತೆ. ಬಿಕಾಸ್ ಅಧಿಕೃತಗೊಳಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಈ ತೆರಿಗೆ ಬರಲ್ಲ, ಕಂದಾಯ ಬರಲ್ಲ. ಸೊ ಸರ್ಕಾರಕ್ಕೂ ಅಡ್ವಾಂಟೇಜ್ ಅಂಡ್ ಆ ಮನೆಯ ಮಾಲೀಕನಿಗೂ ಕೂಡ ಅಡ್ವಾಂಟೇಜ್. ಬಿಕಾಸ್ ಅವ್ನು ಯಾವುದೋ ಒಂದು ಕಾಲದಲ್ಲಿ ಬೈ ಮಿಸ್ಟೇಕ್ ಪರ್ಮಿಷನ್ ನ ತೆಗೆದುಕೊಳ್ಳದಲ್ಲೇ ಮನೆಯನ್ನು ನಿರ್ಮಾಣ ಮಾಡಿದ್ದ. ಬಟ್ ಇವಾಗ ಪೆನಾಲ್ಟಿ ಕಟ್ಟೋದ್ರ ಮೂಲಕ ಅದು ಸಕ್ರಮ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಸ್ವಲ್ಪ ದೊಡ್ಡ ಮನೆಗಳು ಅಂದ್ರೆ 30-40 ಇತ್ತು ಅಂತ ಹೇಳಿದ್ರೆ 20% ಅಷ್ಟು ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ. ಏನು ಅಲ್ಲಿನ ಒಂದು ಗೈಡೆನ್ಸ್ ವ್ಯಾಲ್ಯೂ ಏನಿರುತ್ತೆ, ಅಲ್ಲಿನ ಒಂದು ಮೌಲ್ಯ ಏನಿರುತ್ತೆ ಮನೆಯದ್ದು, ಅದರ ಮೇಲೆ 20% ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿ 40-60 ತುಂಬಾ ದೊಡ್ಡ ಮನೆಗಳಾದ್ರೂ ಆಯ್ತು ಅಂತ ಹೇಳಿದ್ರೆ 40% ಹಣವನ್ನ ಪಾವತಿ ಮಾಡಿ ಅದನ್ನ ಸಕ್ರಮಗೊಳಿಸ್ಕೋಬಹುದು. ಸೊ ಈ ಒಂದು ಯೋಜನೆಯನ್ನು ಕೂಡ ನಮ್ಮ ಬಿಡಿಎ ಜಾರಿಗೆ ತರ್ತಾ ಇದೆ. ಅದಕ್ಕೆ ನಿನ್ನೆ ನಮ್ಮ ರಾಜ್ಯ ಸರ್ಕಾರದ ಸಂಪುಟ ಸಮಿತಿ ಅಸ್ತು ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಆರ್ಡಿನೆನ್ಸ್ ಅಂದ್ರೆ ಏನು ಆಗ್ಲೇ ಹೇಳಿದೀನಿ, ಸುಗ್ರೀವಾಜ್ಞೆ, ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅಂತ ನಮ್ಮ ಸಂಪುಟ ತೀರ್ಮಾನ ಮಾಡಿದೆ. ಸೊ ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆ ಹೊರಬೀಳಲಿದೆ. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ JC ಮಾಧುಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ JC ಮಾಧುಸ್ವಾಮಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ BDA ಆಕ್ಟ್ ಏನಿದೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಏನಿದೆ, ಆ ಕಾಯ್ದೆಗೆ ತಿದ್ದುಪಡಿ ತರುವುದಕ್ಕೆ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅಂತ ಹೇಳಿ ನಮ್ಮ ಸಂಪುಟ ಸಮಿತಿ ತೀರ್ಮಾನ ಮಾಡಿದೆ. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ, ಇಂಡಿಯಾ ರಿಮೈನ್ಸ್ ಚೈನಾ ಆಫ್ ಕ್ಲೇಮ್ಸ್ ಓವರ್ ಗಿಲ್ಗಿಟ್ ಬಾಲ್ಟಿಸ್ತಾನ್. ನೋಡಿ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಗ್ಗೆ ಮೊನ್ನೆ ಕ್ಲಾಸಲ್ಲಿ ನಾವು ಮಾತಾಡ್ತಾ ಇದ್ವಿ. ಯಾವ ರೀತಿ ನಮ್ಮ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯಾ ಮೀಟಿಯರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶ, ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶ ಭಾರತದ ಕಂಟ್ರೋಲ್ ಅಲ್ಲಿ ಇಲ್ಲ, ಬದಲಾಗಿ ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ POK ಜಾಗದಲ್ಲಿ ಬರುತ್ತೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬರುತ್ತೆ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್. ಬಟ್ ಇತ್ತೀಚೆಗಷ್ಟೇ ಬಂದ ಒಂದು ಸುದ್ದಿಯ ಪ್ರಕಾರ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಸೇರಿದಂತೆ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶಗಳ ಹವಾಮಾನ ಮುನ್ಸೂಚನೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ. ಸೊ ಈ ಒಂದು ಸಮಯದಲ್ಲಿ ನಾವು ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಗ್ಗೆ ಕೇಳಿದ್ವಿ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇತ್ತೀಚೆಗಷ್ಟೇ ಭಾರತ ಮತ್ತು ಚೀನಾ ಗಡಿಯಲ್ಲಿ ಸಣ್ಣ ಪ್ರಮಾಣದ ಘರ್ಷಣೆಗಳು ನಡೀತಾ ಇದಾವೆ. ಯಾವ ಪ್ರಮಾಣದಲ್ಲಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸೈನಿಕರು ಮತ್ತು ಚೀನಾ ದೇಶದ ಸೈನಿಕರಿಗೂ ಒಂದು ಫಿಸ್ಟ್ ಫೈಟ್ ನಡೆಯುತ್ತೆ, ಮುಷ್ಟಿಯುದ್ಧ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ಘರ್ಷಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಮತ್ತೊಂದು ಕಳವಳನ್ನ ವ್ಯಕ್ತಪಡಿಸಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಿನ್ನೆಯಷ್ಟೇ ಒಂದು ಸುದ್ದಿ ಬಂದಿದ್ದು, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಚೀನಾ ದೇಶದ ದೊಡ್ಡ ಒಂದು ಇಂಧನ ಕಂಪನಿಯಾಗಿರ್ತಕ್ಕಂತಹ ಪವರ್ ಚೈನಾ ಅನ್ನುವ ಕಂಪನಿ ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿ ಒಂದು ಹೊಸ ಅಣೆಕಟ್ಟನ್ನ ಕಟ್ಟುವುದಾಗಿ ಘೋಷಣೆ ಮಾಡಿದೆ. ಸೊ ಪಾಕಿಸ್ತಾನ ಈ ಚೀನಾ ದೇಶದ ಪವರ್ ಚೈನಾ ಅನ್ನುವ ಕಂಪನಿ ಜೊತೆ ಒಂದು ಪಾಲುದಾರಿಕೆತ್ವವನ್ನು ಹೊಂದ್ಬಿಟ್ಟು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗವಾಗಿರ್ತಕ್ಕಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ್ ನಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ತಾ ಇದ್ದಾರೆ. ಆ ಡ್ಯಾಮ್ ನ ಹೆಸರು ತುಂಬಾ ಇಂಪಾರ್ಟೆಂಟ್, ದಯಾಮರ್ ಭಾಷಾ ಅಂತಕ್ಕಂತಹದ್ದು ಆ ಒಂದು ಪ್ರಾಜೆಕ್ಟ್ ನ ಹೆಸರು. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗತ್ತೆ, ದಯಾಮರ್ ಭಾಷಾ. ಸೊ ಖಂಡಿತ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ದಯಾಮರ್ ಭಾಷಾ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗ್ತಿರ್ತಕ್ಕಂತಹ ಒಂದು ಅಣೆಕಟ್ಟು. ಇದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಬರುತ್ತೆ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಬರುತ್ತೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಇದನ್ನ ಸಿಂಧೂ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾ ಇದೆ. ಇಂಡಸ್ ರಿವರ್ ಅಂತ ನಾವೇನ್ ಕರಿತೀವಿ, ಇದು ಪಾಕಿಸ್ತಾನವನ್ನ ಪ್ರವೇಶಿಸುತ್ತೆ, ಅಲ್ಲಿ ಇದನ್ನ ನಿರ್ಮಿಸಲಾಗ್ತಾ ಇದೆ. ಬಟ್ ಇದಕ್ಕೆ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಭಾರತ ಹೇಳ್ತಕ್ಕಂತಹದ್ದು ಸಂಪೂರ್ಣ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್ ನಲ್ಲಿ ಚೈನಾ ದೇಶ ಪಾಕಿಸ್ತಾನದೊಂದಿಗೆ ಆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಿರ್ತಕ್ಕಂತಹದ್ದು ಬಹಳ ಒಂದು ತಪ್ಪು ಅಂತ ಹೇಳಿ ಭಾರತ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಸೊ ದಯಾಮರ್ ಭಾಷಾ ಅನ್ನುವಂತಹ ಡ್ಯಾಮ್ ಬಹಳ ಇಂಪಾರ್ಟೆಂಟ್. ಅಂಡ್ ಮತ್ತೊಂದು ಮಾತು ನೆನ್ಪಿಟ್ಕೋಬೇಕು ನೀವು, 1960ನೇ ಇಸ್ವಿಯಲ್ಲಿ
ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ ಅಂಡ್ ಅಯೂಬ್ ಖಾನ್ ಪಾಕಿಸ್ತಾನದ ಅಧ್ಯಕ್ಷರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇಂಡಸ್ ವಾಟರ್ ಟ್ರೀಟಿ ಅಂತ ಹೇಳಿ ಒಂದು ಒಪ್ಪಂದ ಏರ್ಪಡುತ್ತೆ. ಸಿಂಧು ನದಿ ನೀರಿನ ಒಪ್ಪಂದ ಅಂತ ಕರೀಬಹುದು. ಇದನ್ನ 1960ನೇ ಇಸ್ವಿಯಲ್ಲಿ ನೆಹರು ಮತ್ತು ಅಯೂಬ್ ಖಾನ್ ಅವರು ಇದಕ್ಕೆ ಸಹಿ ಹಾಕ್ತಾರೆ ಪಾಕಿಸ್ತಾನದ ಕರಾಚಿ ನಗರದಲ್ಲಿ. ಇದರ ಪ್ರಕಾರ 3 ನದಿಗಳು ಏನಪ್ಪಾ, ಇಂಡಸ್, ಚೆನಾಬ್ ಮತ್ತು ಜೇಲಂ. ದಯವಿಟ್ಟು ನೋಟ್ ಮಾಡ್ಕೋಬೇಕು. ಸಿಂಧು ನದಿ, ಚೆನಾಬ್ ನದಿ ಮತ್ತು ಜೇಲಂ ನದಿ, ಈ 3 ನದಿಗಳ ಮೇಲಿನ ಹಕ್ಕು ಪಾಕಿಸ್ತಾನಕ್ಕೆ ಹೋಗುತ್ತೆ. ಅಂಡ್ ಇನ್ನುಳಿದ 3 ನದಿಗಳಾದಂತಹ ಬಿಯಾಸ್, ರವಿ, ಸಟ್ಲೆಜ್, ಈ 3 ನದಿಗಳ ಮೇಲಿನ ಹಕ್ಕು ಭಾರತಕ್ಕೆ ಬರುತ್ತೆ. ಸೊ ಇದು ಬಹಳ ಪ್ರಮುಖವಾದಂತಹ ಒಪ್ಪಂದ, ಇಂಡಸ್ ವಾಟರ್ ಟ್ರೀಟಿ 1960 ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಇದರ ಅಡಿಯಲ್ಲಿ ಸಿಂಧೂ ನದಿಯಲ್ಲಿ ನದಿ ನೀರಿನ ಪಾಲು ಏನು ಪಾಕಿಸ್ತಾನಕ್ಕೆ ಸೇರಬೇಕು, ಅದನ್ನ ಬಳಕೆ ಮಾಡತಕ್ಕಂತಹ ಉದ್ದೇಶದಿಂದ ಪಾಕಿಸ್ತಾನ್ ಈ ದಯಾಮರ್ ಭಾಷಾ ಅನ್ನುವಂತಹ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವುದಾಗಿ ಘೋಷಣೆ ಮಾಡಿದೆ. ಇದಕ್ಕೆ ಪಾಲುದಾರಿಕೆ ಹೊಂದಿರತಕ್ಕಂತಹದ್ದು ಚೀನಾ ದೇಶದ ಬಹುದೊಡ್ಡ ಇಂಧನ ಕಂಪನಿಯಾಗಿರ್ತಕ್ಕಂತಹ ಪವರ್ ಚೈನಾ. ಈ ಸಂಪೂರ್ಣ ಡೀಟೇಲ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಮುಂದಿನ ಸುದ್ದಿ ನೋಡೋದಾದ್ರೆ, ಚರಕಾಸ್ ಆಫ್ ಬದನವಾಳು ಟು ಸ್ಪಿನ್ ಅಗೇನ್ ಆಫ್ಟರ್ ಲಾಕ್ಡೌನ್. ನೋಡಿ, ಇದೊಂದು ಚಿಕ್ಕದಾದಂತಹ ನ್ಯೂಸ್, ಬಟ್ ನಾನು ಯಾಕೆ ಇದನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಬದನವಾಳು ಗ್ರಾಮ ಬಹಳ ಫೇಮಸ್. ಇದು ಖ್ಯಾತಿಯನ್ನು ಕೂಡ ಪಡೆದಿದೆ, ಜೊತೆಗೆ ಕುಖ್ಯಾತಿಯನ್ನು ಕೂಡ ಪಡೆದಿದೆ. ಸೊ ಯಾಕೆ ಅಂತ ನೋಡ್ತಾ ಹೋಗೋಣ. 1927ನೇ ಇಸ್ವಿಯಲ್ಲಿ ಇಲ್ಲಿ ಒಂದು ಖಾದಿ ಪ್ರೊಡಕ್ಷನ್ ಸೆಂಟರ್ ಅನ್ನ ಪ್ರಾರಂಭ ಮಾಡಲಾಯಿತು. ಏನು ಖಾದಿ ಬಟ್ಟೆ ಇದೆ ಅದನ್ನ ನೇಯುವಂತಹ ಕೈಮಗ್ಗದ ಒಂದು ಕಾರ್ಖಾನೆಯನ್ನ, ಒಂದು ಗುಡಿ ಕಾರ್ಖಾನೆಯನ್ನ 1927ನೇ ಇಸ್ವಿಯಲ್ಲೇನೆ ಬದನವಾಳು ಗ್ರಾಮದಲ್ಲಿ ಪ್ರಾರಂಭ ಮಾಡಲಾಯಿತು. ಬದನವಾಳು ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪುಟ್ಟ ಗ್ರಾಮ, ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಇದರ ಒಂದು ಹಿಸ್ಟ್ರಿ ಬಗ್ಗೆ ನಾವು ಸ್ವಲ್ಪ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಬಿಕಾಸ್ ಬಹಳ ಹಿಂದೆ ಅಂದ್ರೆ 1927-28ರ ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮಹಾತ್ಮ ಗಾಂಧೀಜಿಯವರೇ ಸ್ವತಃ ಈ ಊರಿಗೆ ಭೇಟಿ ಕೊಟ್ಟಿದ್ರು. ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಈ ಊರಿಗೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ತಗಡೂರು ರಾಮಚಂದ್ರ ರಾವ್, ಇವರ ಹೆಸರು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದ್ದೀರಾ, ತಗಡೂರು ರಾಮಚಂದ್ರ ರಾವ್ ಅಂತಕ್ಕಂಥವರು ಕರ್ನಾಟಕದ ಒಬ್ಬ ಬಹುದೊಡ್ಡ ಸ್ವಾತಂತ್ರ್ಯ ಸೇನಾನಿ. ಇವರು ಗೋಬ್ಯಾಕ್ ಸೈಮನ್ ಚಳುವಳಿಯ ನಡೆಯುತ್ತೆ. 1928ನೇ ಇಸ್ವಿಯಲ್ಲಿ ಗೋಬ್ಯಾಕ್ ಸೈಮನ್ ಚಳುವಳಿ ನಡೆದಂತಹ ಸಮಯದಲ್ಲಿ ತಗಡೂರು ರಾಮಚಂದ್ರ ರಾವ್ ಅವರು ಬಂಧನಕ್ಕೊಳಗಾಗ್ಬಿಟ್ಟು ಜೈಲಿಗೆ ಕೂಡ ಹೋಗಿದ್ರು. ಒಬ್ಬ ಕರ್ನಾಟಕದ ವೀರ ಸ್ವಾತಂತ್ರ್ಯ ಹೋರಾಟಗಾರ. ಇವರನ್ನ ಯಾವ ರೀತಿ ಬಾಲಗಂಗಾಧರನಾಥ್ ತಿಲಕ್ ಅವರನ್ನ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್, ಭಾರತದ ಅರಾಜಕತೆಯ ಪಿತಾಮಹ ಅಂತ ಕರಿತೀವೋ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜಕೀಯದ ಅರಾಜಕತೆಯ ಪಿತಾಮಹ ಅಂತ ಹೇಳಿ ತಗಡೂರು ರಾಮಚಂದ್ರ ರಾವ್ ಅವರನ್ನ ಕರಿತೀವಿ. ಇವರು ಕೂಡ ತಗಡೂರು, ಮೈಸೂರು ಜಿಲ್ಲೆಯ ತಗಡೂರು ಅನ್ನುವಂತಹ ಹಳ್ಳಿಯಿಂದ ಬಂದವರು, ಒಬ್ಬ ಪ್ರಮುಖ ಗಾಂಧಿವಾದಿ. ಸೊ ಇವರ ಕಾರಣದಿಂದ ಮಹಾತ್ಮ ಗಾಂಧೀಜಿಯವರು ಬದನವಾಳು ಅಂತಕ್ಕಂಥ ಪುಟ್ಟ ಗ್ರಾಮಕ್ಕೆ ಅವಾಗಿನ ಕಾಲದಲ್ಲೇ ಬಂದಿರ್ತಾರೆ. ಅಂಡ್ ಅಲ್ಲಿ ದಲಿತ ಮಹಿಳೆಯರಿಂದನೇ ನಡೆಯಲ್ಪಡ್ತಿದ್ದಂತಹ ಈ ಖಾದಿ ಕೈಮಗ್ಗದ ಕೈಗಾರಿಕೆಯನ್ನ ನೋಡ್ಬಿಟ್ಟು ಬಹಳ ಖುಷಿ ಪಟ್ಟಿರ್ತಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್. ತಗಡೂರು ರಾಮಚಂದ್ರ ರಾವ್ ಅವರು ಕರ್ನಾಟಕ ರಾಜಕೀಯದ ಅರಾಜಕತೆಯ ಪಿತಾಮಹ, ದ ಫಾದರ್ ಆಫ್ ಕರ್ನಾಟಕ ಪೊಲಿಟಿಕಲ್ ಅನ್ರೆಸ್ಟ್ ಅಂತ ಕರಿತೀವಿ. ಇವರು ಅಂದಿನ ಕಾಲದಲ್ಲೇ ಈ ರೀತಿ ಫೇಮಸ್ ಆಗಿದ್ರು. ಈ ಗೋಬ್ಯಾಕ್ ಸೈಮನ್ ಚಳುವಳಿ 1928 ಅದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಕರ್ನಾಟಕದಲ್ಲಿ ನಿಭಾಯಿಸಿದ್ರು. ಅಂಡ್ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಇವತ್ತಿಗೂ ಕೂಡ 93 ವರ್ಷ ಆದ್ರೂ ಕೂಡ ಈ ಒಂದು ಕೈಗಾರಿಕೆ ನಡೀತಾನೆ ಇತ್ತು. ದಲಿತ ಮಹಿಳೆಯರು ಪ್ರತಿನಿತ್ಯ ಸುಮಾರು 100ರಿಂದ 150 ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ರು. ಬಟ್ ಲಾಕ್ಡೌನ್ ಸಮಯದಲ್ಲಿ ಅದು ಬಂದಾಗಿದ್ದು ಈಗ ಮತ್ತೆ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ಯಾವ ರೀತಿ ವೃದ್ಧೆಯೊಬ್ರು ಕೈಮಗ್ಗದಿಂದ ಖಾದಿ ನೂಲನ್ನ ನೇಯ್ತಾ ಇದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಪಾಸಿಟಿವ್ ವ್ಯೂ ಆಯ್ತು. ಬಟ್ ಬದನವಾಳು ಗ್ರಾಮ ಮತ್ತೊಂದು ಕುಖ್ಯಾತಿಗೆ ಕೂಡ ಕಾರಣ ಆಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀವು ಕೂಡ ಬಹಳ ಬಾರಿ ಕೇಳಿರ್ತೀರಾ ಬದನವಾಳು ಕೋಮು ಗಲಭೆ ಅಂತ ಹೇಳಿ. 1993ನೇ ಇಸ್ವಿಯಲ್ಲಿ ಒಂದು ಕೋಮು ಗಲಭೆ ಉಂಟಾಗುತ್ತೆ. ಕೋಮು ಅಂತ ಹೇಳಿದ್ರೆ ಎರಡು ಧರ್ಮದ ಮಧ್ಯೆ ಅಲ್ಲ, ಬಟ್ ಎರಡು ಜನಾಂಗದ ಮಧ್ಯೆ. ಏನು ಸವರ್ಣೀಯರು ಅಂತ ಕರಿತೀವಿ ನಾವು, ಅಪ್ಪರ್ ಕ್ಯಾಸ್ಟ್ ಮತ್ತೆ ಲೋವರ್ ಕ್ಯಾಸ್ಟ್, ಸವರ್ಣೀಯರು ಮತ್ತು ದಲಿತರ ಮಧ್ಯೆ ಒಂದು ದೊಡ್ಡ ಗಲಭೆ ಉಂಟಾಗುತ್ತೆ. ಹಲವಾರು ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ದೊಡ್ಡ ಗಲಭೆ ಇವತ್ತಿಗೂ ಕೂಡ ಆ ಒಂದು ಸೇಡು ಬದನವಾಳು ಗ್ರಾಮದಲ್ಲಿ ಇನ್ನೂ ಬುಗಿ ಆಡ್ತಾನೆ ಇದೆ. ಸೊ ಇದು ಬಹಳ ಪ್ರಮುಖವಾದಂತಹ ಸುದ್ದಿ.
ಇದು ಕೂಡ ಪೊಲಿಟಿಕ್ಸ್ ಅಲ್ಲಿ ಕೂಡ ನೀವು ಕೇಳ್ತಾನೆ ಇರ್ತೀರಾ. ಕಳೆದ ಬಾರಿ ಏನು ನಂಜನಗೂಡು ಉಪಚುನಾವಣೆ ನಡೀತು, ಅವು ಕೂಡ ಬದನವಾಳು ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಸೊ ಯಾರಾದ್ರೂ ಕೂಡ ಬದನವಾಳು ಪ್ರಕರಣ ಏನು ಅಂತ ಪರೀಕ್ಷೆಯಲ್ಲಿ ಕೇಳಿದ್ರು ಅಂತ ಹೇಳಿದ್ರೆ 1993ರಲ್ಲಿ ಸವರ್ಣೀಯರು ಮತ್ತು ದಲಿತರ ನಡುವೆ ನಡೆದಿದ್ದಂತಹ ಒಂದು ಸಂಘರ್ಷ, ಅದನ್ನ ನಾವು ಬದನವಾಳು ಪ್ರಕರಣ ಅಂತ ಕರಿತೀವಿ. ಜೊತೆಗೆ ಬದನವಾಳುಗೆ 1927ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು. ಅಲ್ಲಿನ ಖಾದಿ ಒಂದು ಕೈಮಗ್ಗವನ್ನು ನೋಡ್ಬಿಟ್ಟು ಖುಷಿ ಪಟ್ಟಿದ್ರು. ಅಲ್ಲಿಗೆ ಅವ್ರನ್ನ ಕರೆ ತಂದಿದ್ದು ಅದೇ ಮೈಸೂರು ಜಿಲ್ಲೆಯ ತಗಡೂರಿನವರಾದಂತಹ ತಗಡೂರು ರಾಮಚಂದ್ರ ರಾವ್. ಅಂಡ್ ಅವ್ರಿಗೆ ಏನಂತ ಕರಿತೀವಿ ಅಂತ ಕೂಡ ನಾನು ಹೇಳಿದೀನಿ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ, ಪ್ರೆಸಿಡೆಂಟ್ ಟು ಫೋರ್ಗೋ 30% ಸ್ಯಾಲರಿ ಫಾರ್ ಎ ಇಯರ್. ನೋಡಿ, ಇದಂತೂ ಒಂದು ಉತ್ತಮವಾದಂತಹ ವಿಚಾರ. ನಮ್ಮ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮುಂಬರುವಂತಹ ಒಂದು ವರ್ಷಗಳ ಕಾಲ ತಮ್ಮ ವೇತನದಲ್ಲಿ 30% ಕಡಿತವನ್ನ ಮಾಡ್ಕೊಂಡಿದ್ದಾರೆ. ತಾವು 30% ಸ್ಯಾಲರಿಯನ್ನ ಸ್ವೀಕರಿಸುವುದಿಲ್ಲ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಸೊ ಏನ್ ನಿನ್ನೆ ಪ್ರಧಾನಮಂತ್ರಿಯವರು ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಅಂತ ಹೇಳಿದ್ರು, ಸ್ವಾವಲಂಬಿ ಭಾರತ ಅಭಿಯಾನ, ಅದಕ್ಕೆ ಇಂಬು ಕೊಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಯವರು ಸ್ವತಃ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಸುಮಾರು 10 ಕೋಟಿ ಮೌಲ್ಯದ ಲಿಮೋಸಿನ್ ಅನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ಮಾತುಕತೆ ನಡೀತಾ ಇತ್ತು ರಾಷ್ಟ್ರಪತಿಯವರಿಗೆ. ಬಟ್ ಅದನ್ನು ಕೂಡ ಅವರು ರಿಜೆಕ್ಟ್ ಮಾಡಿದ್ದಾರೆ. ಲಿಮೋಸಿನ್ ಅಂದ್ರೇನು ಇಲ್ಲಿ ನೋಡ್ತಾ ಇದ್ದೀರಾ. ಲಿಮೋಸಿನ್ ಅಂತ ಹೇಳಿದ್ರೆ ನಾವು ಶಾರ್ಟ್ ಆಗಿ ಲಿಮೋ ಅಂತ ಕರಿತೀವಿ. ಒಂದು ಐಷಾರಾಮಿ ಕಾರ್ ಇರುತ್ತೆ, ಅದರಲ್ಲಿ ಬೇಕಾದಂತಹ ಎಲ್ಲಾ ಸವಲತ್ತುಗಳು ಕೂಡ ಇರುತ್ತೆ. ಇಂತಹ ಒಂದು ಹೊಸ ಲಿಮೋಸಿನ್ ಅನ್ನ ರಾಷ್ಟ್ರಪತಿಯವರಿಗೆ ಖರೀದಿ ಮಾಡಬೇಕಾಗಿತ್ತು. ಬಟ್ ಅದನ್ನ ಅವರು ನಿರಾಕರಣೆ ಮಾಡಿದ್ದಾರೆ. ಇದರಿಂದ ಸುಮಾರು 10 ಕೋಟಿ ರೂಪಾಯಿ ನಮ್ಮ ದೇಶದ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿ ಭವನಕ್ಕೆ ಬರ್ತಕ್ಕಂತಹ ಏನು ಗೆಸ್ಟ್ ಗಳಿದ್ದಾರೆ, ಅತಿಥಿಗಳು, ಅವರ ಲಿಸ್ಟ್ ಅನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಅವರಿಗೆ ನೀಡುತ್ತಿದ್ದಂತಹ ಉಪಚಾರದಲ್ಲೂ ಕೂಡ ಕಮ್ಮಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಒಂದು ಮನಿ ಸೇವಿಂಗ್ ಟ್ಯಾಕ್ಟಿಕ್ಸ್ ಅನ್ನ ರಾಷ್ಟ್ರಪತಿಯವರು ಕೂಡ ಸ್ವತಃ ರೂಢಿಸಿಕೊಳ್ತಾ ಇದ್ದಾರೆ. ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, UK ಹೈಕೋರ್ಟ್ ರಿಜೆಕ್ಟ್ಸ್ ವಿಜಯ್ ಮಲ್ಯಾಸ್ ಪ್ಲೀ. ನೋಡಿ, ಭಾರತದಲ್ಲಿ ಸಾಕಷ್ಟು ವಂಚನೆಯನ್ನ ಎಸಗಿಬಿಟ್ಟು ಹಲವಾರು ಬ್ಯಾಂಕ್ಗಳಿಗೆ ಮೋಸ ಮಾಡಿಬಿಟ್ಟು ವಿದೇಶಕ್ಕೆ ಪರಾರಿಯಾಗಿ ಲಂಡನ್ ನಲ್ಲಿ ತಲೆಮಾರಿಸಿಕೊಂಡಿರತಕ್ಕಂತಹ ಭಾರತೀಯ ಮೂಲದ ಉದ್ಯಮಿ ವಿಜಯ್ ಮಲ್ಯ ಅವರು ವಾಪಸ್ ಭಾರತಕ್ಕೆ ಗಡೀಪಾರಾಗ್ತಕ್ಕಂತಹ ಸಾಧ್ಯತೆ ಒಂದು ದಿನ ಹತ್ರ ಬರ್ತಾ ಇದೆ. ಬಿಕಾಸ್ ಇತ್ತೀಚೆಗಷ್ಟೇ ಲಂಡನ್ ಹೈಕೋರ್ಟ್ ಏನಿದೆ ಇಂಗ್ಲೆಂಡ್ ದೇಶದಲ್ಲಿ, ಅವರು ಇವರ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು. ಏನು ಭಾರತದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯದವರು ಒಂದು ಕೇಸನ್ನ ದಾಖಲೆ ಮಾಡಿದ್ರು. ಮಲ್ಯ ಅವರನ್ನ ಅವರು ಭಾರತದಲ್ಲಿ ವಂಚನೆ ಎಸಗಿ ವಿದೇಶಕ್ಕೆ ತೆರಳಿದ್ದಾರೆ. ಸೊ ಇಂಗ್ಲೆಂಡ್ ದೇಶದಿಂದ ಅವರನ್ನ ಭಾರತಕ್ಕೆ ಗಡೀಪಾರು ಮಾಡಬೇಕು ಅಂತ ಹೇಳಿ ಒಂದು ಮನವಿನ ಸಲ್ಲಿಸಿದ್ರು. ಅದನ್ನ ಪುರಸ್ಕರಿಸಿದಂತಹ ಲಂಡನ್ ಹೈಕೋರ್ಟ್ ಇವರನ್ನ ಭಾರತಕ್ಕೆ ಗಡೀಪಾರು ಮಾಡಬೇಕು ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿತ್ತು. ಬಟ್ ಇದರ ವಿರುದ್ಧವಾಗಿ ವಿಜಯ್ ಮಲ್ಯ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗುವುದಾಗಿ ಘೋಷಣೆ ಮಾಡಿದ್ರು. ಬಟ್ ಸುಪ್ರೀಂ ಕೋರ್ಟ್ಗೆ ಅವ್ರಿಗೂ ಹೋಗುವ ಹಾಗಿಲ್ಲ ಅಂತ ಹೇಳಿ ಅಲ್ಲಿನ UK ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಸೊ ಇದರಿಂದ ಇನ್ನು ಬಹಳ ವೇಗವಾಗಿಯೇ ವಿಜಯ್ ಮಲ್ಯ ಅವರು ಭಾರತಕ್ಕೆ ಹಸ್ತಾಂತರವಾಗುವಂತಹ ಸಾಧ್ಯತೆ ಇದೆ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಕೇಸ್ ಏನು IDBI ಬ್ಯಾಂಕ್ ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI ಬ್ಯಾಂಕ್ ಮೇಲೆ ಮಲ್ಯ ಅವರು ನಡೆಸಿದಂತಹ ಒಂದು ವಂಚನೆ ಪ್ರಕರಣದಲ್ಲಿ ಅವರು ಭಾರತಕ್ಕೆ ಗಡೀಪಾರಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೂ ಮುಂಚೆ ವಿಜಯ್ ಮಲ್ಯ ಅವರು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನುವಂತಹ ಒಂದು ವಿಮಾನಯಾನ ಸಂಸ್ಥೆಯ ಮುಖ್ಯಸ್ಥರಾಗಿದ್ರು. ಸೊ ಈ ವಿಮಾನಯಾನ ಸಂಸ್ಥೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣವನ್ನ ಸಾಲವನ್ನಾಗಿ ಪಡೆದ್ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಸುಸ್ತಿದಾರ, ವಿಲ್ಫುಲ್ ಡಿಫಾಲ್ಟರ್ ಅಂತ ಕರಿತೀವಿ. ನೋಡಿ, ವಿಲ್ಫುಲ್ ಡಿಫಾಲ್ಟರ್ ಅಂದ್ರೇನು? ಉದ್ದೇಶಪೂರ್ವಕ ಸುಸ್ತಿದಾರ ಅಂದ್ರೆ ತಾನು ಸಾಲವನ್ನ ವಾಪಸ್ ಪಾವತಿ ಮಾಡುವುದಕ್ಕೆ ಕೆಪಾಸಿಟಿ ಇದ್ರೂ ಕೂಡ ತಾನು ತನ್ನ ಬಳಿ ದುಡ್ಡಿಲ್ಲ, ತಾನು ಸುಸ್ತಿದಾರ ಅಂತ ಘೋಷಣೆ ಮಾಡ್ಕೊಳ್ಳುವುದನ್ನ ನಾವು ವಿಲ್ಫುಲ್ ಡಿಫಾಲ್ಟರ್ ಅಥವಾ ಉದ್ದೇಶಪೂರ್ವಕ ಸುಸ್ತಿದಾರ ಅಂತ ಕರಿತೀವಿ. ಸೊ ಈ ಒಂದು ಪಟ್ಟಿಗೆ ವಿಜಯ್ ಮಲ್ಯ ಸೇರಿದ್ರು. ಅಂಡ್ ಭಾರತೀಯ ಪ್ರಾಧಿಕಾರಗಳ ಕಣ್ತಪ್ಪಿಸ್ಬಿಟ್ಟು ಲಂಡನ್ಗೆ ಪರಾರಿ ಕೂಡ ಆಗಿದ್ರು. ಸೊ ಈ ನಿಟ್ಟಿನಲ್ಲಿ ಒಂದು ತೀರ್ಪು ಬಂದಿದೆ. ಸೊ ಅವರು ಬಹಳ ಬೇಗವಾಗಿ ಭಾರತಕ್ಕೆ ಬರ್ತಾರೆ ಅಂಡ್ ನ್ಯಾಯ ಕೂಡ ಸಿಗುತ್ತೆ. ಯಾವೆಲ್ಲ ಬ್ಯಾಂಕ್ಗಳಿಗೆ ಇವರು ಅನ್ಯಾಯ ಸಿಗಿದ್ರು ಅದಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ ಶೀಘ್ರದಲ್ಲೇ ಸಿಗುತ್ತೆ ಅಂತ ಹೋಪ್ ಮಾಡ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, OCI ಕಾರ್ಡ್ ದಾರರು ಅತಂತ್ರ. ನೋಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸುದ್ದಿ. OCI, ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಕಾರ್ಡ್. ನೋಡಿ, ನೀವು ಭಾರತೀಯ ಸಂವಿಧಾನವನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಹೋದ್ರೆ ನಮ್ಮ ಸಂವಿಧಾನ ದ್ವಿಪೌರತ್ವವನ್ನ ಕೊಡುವುದಿಲ್ಲ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ನೋಡಿ, ಕೆಲವೊಂದು ದೇಶಗಳಲ್ಲಿ
ಎರಡೆರಡು ದೇಶಗಳ ನಾಗರಿಕರಾಗಿರ್ಕೊಂಡಿರಬಹುದು. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಪ್ರಜೆ ಅಮೆರಿಕಾದ ಒಬ್ಬ ಏನು ಸಿಟಿಜನ್ ಕೂಡ ಆಗಿರ್ತಾನೆ, ಪೌರ ಕೂಡ ಆಗಿರ್ತಾನೆ, ಜೊತೆಗೆ ಬ್ರಿಟನ್ ದೇಶದ ಪೌರ ಕೂಡ ಆಗಿರ್ತಾನೆ. ಆ ರೀತಿ ಇರ್ಬೋದು. ಬಟ್ ಭಾರತದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಆ ಒಂದು ರೂಲ್ಸ್ ಅನ್ನ ಆ ಒಂದು ರೂಲ್ಸ್ ಅನ್ನ ಮಾಡಲಾಗಿಲ್ಲ. ಸೊ ಭಾರತೀಯ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಕೇವಲ ಏಕ ಪೌರತ್ವಕ್ಕೆ ಮಾತ್ರ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ನಾವು ಖ್ಯಾತ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಎಕ್ಸಾಂಪಲ್ ನೇ ತಗೊಳ್ಳೋದಾದ್ರೆ, ಅಕ್ಷಯ್ ಕುಮಾರ್ ಅವರಿಗೆ ಕೆನಡಾ ದೇಶ ತನ್ನ ದೇಶದ ಒಂದು ಪೌರತ್ವವನ್ನ ಕೊಡ್ತು. ಯಾವ ಕ್ಷಣದಲ್ಲಿ ಅಕ್ಷಯ್ ಕುಮಾರ್ ಅವರು ಕೆನಡಾ ದೇಶದ ಪೌರತ್ವವನ್ನು ಒಪ್ಕೊಂಡ್ರು, ಆ ಕ್ಷಣವೇ ಅವರ ಭಾರತೀಯ ಪೌರತ್ವ ಕ್ಯಾನ್ಸಲ್ ಆಯ್ತು. ಇದು ಬಹಳ ಇಂಪಾರ್ಟೆಂಟ್. ಭಾರತೀಯರು ಯಾರಾದ್ರೂ ಕೂಡ ಬೇರೆ ದೇಶದ ಒಂದು ಪೌರತ್ವವನ್ನ ಉದ್ದೇಶಪೂರ್ವಕವಾಗಿ ಪಡೆದ್ರು ಅಂತ ಹೇಳಿದ್ರೆ ಅವರ ಭಾರತೀಯ ಪೌರತ್ವವನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಇದನ್ನ ನಮ್ಮ ಭಾರತೀಯ ಸಂವಿಧಾನನೇ ಹೇಳುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಪ್ರಕಾರ ಏಕ ಪೌರತ್ವ ಮಾತ್ರ, ಈ ದ್ವಿಪೌರತ್ವ ಅಥವಾ ಡ್ಯುಯಲ್ ಸಿಟಿಜನ್ಶಿಪ್ ನಮ್ಮ ದೇಶದಲ್ಲಿ ಕೊಡಲಾಗಿಲ್ಲ. ಸೊ ಹಾಗಾಗಿ ಕೆಲವೊಂದ್ಸರಿ ಏನಾಗುತ್ತೆ, ಭಾರತದಿಂದ ವಲಸೆ ಹೋಗ್ಬಿಟ್ಟು ವಿದೇಶದಲ್ಲಿ ನೆಲೆಸಿರ್ತಕ್ಕಂತಹ ಭಾರತೀಯರಿಗೆ, ಫಾರ್ ಎಕ್ಸಾಂಪಲ್ ಭಾರತೀಯ ಮೂಲದ ದಂಪತಿ ವಿದೇಶಕ್ಕೆ ಹೋಗಿರ್ತಾರೆ, ಅಲ್ಲೇ ಅವರಿಗೆ ಒಂದು ಮಗು ಜನಿಸುತ್ತೆ. ಒಂದ್ ಮತ್ತೆ ನೆನಪಿಟ್ಕೊಳ್ಳಿ, ಕೆಲವೊಂದು ದೇಶಗಳಲ್ಲಿ ಅಮೆರಿಕಾ, ಕೆನಡಾ, ಬ್ರಿಟನ್ ಮುಂತಾದ ದೇಶಗಳಲ್ಲಿ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಜನಿಸ್ಲಿ, ಅಲ್ಲಿ ಅವರಿಗೆ ಆಟೋಮೆಟಿಕ್ ಆಗಿ ಆ ದೇಶದ ಪೌರತ್ವ ಸಿಗುತ್ತೆ. ಸೊ ಭಾರತೀಯ ಮೂಲದ ದಂಪತಿಯ ಮಕ್ಕಳು ಅಮೆರಿಕದಲ್ಲಿ ಫಾರ್ ಎಕ್ಸಾಂಪಲ್ ಹುಟ್ಟಿದ್ರು ಅಂಡ್ ಅಮೆರಿಕದ ನಾಗರಿಕತ್ವವನ್ನು ಪಡೆದ್ರು ಅಂತ ಹೇಳಿದ್ರೆ ಅವರ ಭಾರತೀಯ ನಾಗರಿಕತ್ವ ರದ್ದಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅವರು OCI ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಇದರ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇದರಿಂದ ಅವರಿಗೆ ಭಾರತೀಯ ಪೌರತ್ವ ಸಿಗಲ್ಲ, ಬಟ್ ಅವರಿಗೆ ವೀಸಾ ಫ್ರೀ ಎಂಟ್ರಿ ಸಿಗುತ್ತೆ. ನೋಡಿ, ಯಾರೇ ಕೂಡ ಭಾರತಕ್ಕೆ ಬರಬೇಕು ಅಂತ ಹೇಳಿದ್ರೆ ವೀಸಾವನ್ನ ಪಡೆದುಕೊಂಡ್ಬಿಟ್ಟು ಭಾರತಕ್ಕೆ ಬರಬೇಕಾಗುತ್ತೆ. ಬಟ್ OCI ಕಾರ್ಡ್ ನಿಮ್ಮ ಬಳಿ ಇದೆ ಅಂತ ಹೇಳಿದ್ರೆ ನೀವು ವೀಸಾ ರಹಿತವಾಗಿ ಭಾರತಕ್ಕೆ ಪ್ರಯಾಣ ಬೆಳೆಸಬಹುದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಬಟ್ ಇಲ್ಲಿ ಇರ್ತಕ್ಕಂಥ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಏನು ವಂದೇ ಭಾರತ್ ಮಿಷನ್ ಇರ್ಬೋದು, ಅದೇ ರೀತಿ ಸಮುದ್ರ ಸೇತು ಯೋಜನೆ ಇರ್ಬೋದು, ಈ ಮೂಲಕ ವಿದೇಶಗಳಿಂದ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬರ್ತಾ ಇದೆ. ಅಲ್ಲಿ ಕೇವಲ ಇಂಡಿಯನ್ ಸಿಟಿಜನ್ಸ್ ಅಂದ್ರೆ ಭಾರತೀಯ ಪೌರರನ್ನ ಮಾತ್ರ ಕರ್ಕೊಂಡ್ ಬರ್ತಾ ಇದ್ದೀವಿ, ಹೊರತು OCI ಕಾರ್ಡ್ ಇರುವವರು ಅಥವಾ ಬೇರೆಯವ್ರನ್ನ ಕರ್ಕೊಂಡ್ ಬರ್ತಿಲ್ಲ. ಸೊ ಹೀಗಾಗಿ ಭಾರತೀಯ ಮೂಲದ ದಂಪತಿಗಳು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಅಲ್ಲೇ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕಪ್ಪ ಅಂದ್ರೆ ಮಕ್ಕಳ ಒಂದು ಸಿಟಿಜನ್ಶಿಪ್ ಬೇರೆ ದೇಶದಲ್ಲಿರುತ್ತೆ, ತಂದೆ ತಾಯಿದು ಭಾರತದಲ್ಲಿರುತ್ತೆ. ಸೊ ಹೀಗಾಗಿ ಅವರು ಸ್ವಲ್ಪ ಅತಂತ್ರ ಆಗಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ, ಇದಕ್ಕೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ನೋಡ್ಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ, ನೇವೀಸ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಗೆಟ್ ಪೇಟೆಂಟ್. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇತ್ತೀಚೆಗಷ್ಟೇ ನಮ್ಮ ನೌಕಾಪಡೆಯ ಒಂದು ಸಂಸ್ಥೆ ಹೊಸ PPE ಕಿಟ್ಗಳನ್ನ ಅಭಿವೃದ್ಧಿಪಡಿಸಿತ್ತು. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಥವಾ ವೈಯಕ್ತಿಕ ಸುರಕ್ಷಾ ಸಾಧನ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೇಟೆಂಟ್ ಅನ್ನು ಅವರು ಪಡೆದಿದ್ದಾರೆ. ಪೇಟೆಂಟ್ ಅಂದ್ರೆ ಏನು? ಕನ್ನಡದಲ್ಲಿ ಹಕ್ಕು ಸ್ವಾಮ್ಯ ಅಂತ ಕರಿಬಹುದು. ಸೊ ಹಕ್ಕು ಸ್ವಾಮ್ಯವನ್ನ ಪಡೆದಿದ್ದಾರೆ. ಪೇಟೆಂಟ್ ಅಂತ ಹೇಳಿದ್ರೆ ಇನ್ ಮುಂದೆ ಯಾರು ಕೂಡ ಈ ಒಂದು ಮಾದರಿಯನ್ನು ಬಳಸ್ಬಿಟ್ಟು PPE ಗಳನ್ನ ಪ್ರೊಡಕ್ಷನ್ ಮಾಡಂಗಿಲ್ಲ. ಹಾಗೇನಾದ್ರೂ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯ ನೇವಿ ಏನಿದೆ, ಇದನ್ನ ತಯಾರಿಸಿದಂತಹ ಸಂಸ್ಥೆ ಏನಿದೆ, ಅವರ ಬಳಿ ಲೈಸೆನ್ಸ್ ಅನ್ನ ಅಥವಾ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ನಾವು ಪೇಟೆಂಟ್ ಅಂತ ಕರಿತೀವಿ. ನೀವು ಕೂಡ ಹಲವಾರು ಬಾರಿ ಕೇಳಿರ್ತೀರಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ IP ಅಥವಾ ಬೌದ್ಧಿಕ ಆಸ್ತಿ ಅಂತ ಕೇಳಿರ್ತೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಾಗ್ಬೋದು, PSI ಅಲ್ಲಿ ಎಸ್ಸೆ ಕೂಡ ಆಗ್ಬೋದು. ಸೊ ಹೀಗಾಗಿ ಇದರ ವಿಸ್ತೃತವಾದಂತಹ ಜ್ಞಾನ ಅಗತ್ಯವಾಗಿರುತ್ತೆ. ಸೊ ಪೇಟೆಂಟ್ ಅನ್ನ ತಗೊಂಡ್ರು ಅಂತ ಹೇಳಿದ್ರೆ ಅದು ಅಫಿಷಿಯಲ್ ಆಗಿ ಆ ಒಂದು ಮಾದರಿ ಅವ್ರದ್ದಾಗುತ್ತೆ. ಯಾರು ಕೂಡ ಅದನ್ನ ಕಾಪಿ ಮಾಡಕ್ಕಾಗಲ್ಲ. ಕಾಪಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ಬೋದು. ಯಾರಾದ್ರೂ ಅದನ್ನ ಕಾಪಿ ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆ ಒಂದಷ್ಟು ರಾಯಧನವನ್ನ, ರಾಯಲ್ಟಿಯನ್ನ ಪೇ ಮಾಡ್ಬಿಟ್ಟು ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಏನ್ ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಈ ನಮ್ಮ ನೌಕಾಪಡೆಯ PPE ಗಳನ್ನ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾವಲ್ ಮೆಡಿಸಿನ್, INM, ಇನ್ಸ್ಟಿಟ್ಯೂಟ್ ಆಫ್ ನ್ಯಾವಲ್ ಮೆಡಿಸಿನ್ ಮುಂಬೈನಲ್ಲಿ ಕಂಡು ಬರತಕ್ಕಂತಹ ಈ ನೌಕಾ ಔಷಧಿ ಸಂಸ್ಥೆ ಈ ಹೊಸ PPE ಕಿಟ್ಗಳನ್ನ ಆವಿಷ್ಕಾರಗೊಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೇಟೆಂಟ್ ಅನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. INM ಅನ್ನ ಕೂಡ ನೀವು ಮರೆಯೋ ಹಾಗಿಲ್ಲ. ಅದರ ಅದು ಎಲ್ಲೂ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡು ಬರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ತೆಂಡೂಲ್ಕರ್ ಸೆಟಲ್ಸ್ ಲಾ ಸೂಟ್ ಅಗೇನೆಸ್ಟ್ ಸ್ಪಾರ್ಟನ್ ಅಂತ ಒಂದು ಸುದ್ದಿ ಹೇಳುತ್ತೆ. ನೋಡಿ, ಇದು ಸ್ವಲ್ಪ ಹಳೆಯ ಸುದ್ದಿ. ಕೆಲವು ವರ್ಷಗಳ ಹಿಂದೆ ಭಾರತೀಯ ಕ್ರಿಕೆಟ್ ನ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರು ಆಸ್ಟ್ರೇಲಿಯಾದ ಒಂದು ಕ್ರೀಡಾ ಉತ್ಪನ್ನಗಳ
ತಯಾರಿಕರಾಗಿರ್ತಕ್ಕಂತಹ ಸ್ಪಾರ್ಟನ್ ಕಂಪನಿ, ಸೊ ಬರ್ಕೋಬೇಕು ಹೆಸರನ್ನ, ಸ್ಪಾರ್ಟನ್ ಅಂತಕ್ಕಂತಹ ಕಂಪನಿಯ ಮೇಲೆ ಒಂದು ಮೊಕದ್ದಮೆಯನ್ನ ಹೂಡಿದ್ರು ಆಸ್ಟ್ರೇಲಿಯಾದ ಕೋರ್ಟ್ ನಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಮತ್ತು ಸ್ಪಾರ್ಟನ್ ಕಂಪನಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಬಟ್ ಆ ಒಪ್ಪಂದದ ಅವಧಿ ಮುಗಿದ್ರೂ ಕೂಡ ಸಚಿನ್ ತೆಂಡೂಲ್ಕರ್ ಅವರ ಹೆಸರನ್ನ ಸ್ಪಾರ್ಟನ್ ಕಂಪನಿ ತನ್ನ ಜಾಹೀರಾತುಗಳಲ್ಲಿ ಬಳಸ್ಕೊಳ್ತಾ ಇತ್ತು. ಜೊತೆಗೆ ಸಚಿನ್ ಅವರಿಗೆ ಕೊಡಬೇಕಾಗಿದ್ದಂತಹ ರಾಯಲ್ಟಿ ಆಗಿರ್ಬೋದು, ಫೀಸ್ ಆಗಿರಲಿ, ಅವರು ಪೇ ಮಾಡಿರಲಿಲ್ಲ. ಸೊ ಹಾಗಾಗಿ ಅವರು ಒಪ್ಪಂದವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿ ಸಚಿನ್ ತೆಂಡೂಲ್ಕರ್ ಅವರು ಆಸ್ಟ್ರೇಲಿಯಾದ ಕೋರ್ಟ್ ನ ಮೊರೆ ಹೋಗಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಈ ಆಸ್ಟ್ರೇಲಿಯಾದ ಕ್ರೀಡಾ ಉತ್ಪನ್ನ ತಯಾರಿಕಾ ಕಂಪನಿ ಸ್ಪಾರ್ಟನ್ ಅವರು ಇವರಿಗೆ ವಂಚನೆಯನ್ನ ಎಸಗಿದ್ರು. ಬಟ್ ಇವಾಗ ಆ ಒಂದು ಕೇಸನ್ನ ವಾಪಸ್ ಪಡೆದುಕೊಳ್ಳೋದಾಗಿ ಸಚಿನ್ ಹೇಳಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಪಾರ್ಟನ್ ಕಂಪನಿ ಸಚಿನ್ ಅವರಿಗೆ ಒಂದು ಸಾರ್ವಜನಿಕವಾಗಿ ಅಪಾಲಜೈಸ್ ಮಾಡಿದೆ, ಕ್ಷಮೆ ಯಾಚಿಸಿದೆ. ಹಾಗಾಗಿ ಇದನ್ನ ಮಾಡಿದ್ದಾರೆ. ಸೊ ಸ್ಪಾರ್ಟನ್ ಅಂದ್ರೆ ಏನು, ಸಚಿನ್ ತೆಂಡೂಲ್ಕರ್ ಯಾವ ರೀತಿ ಕೇಸನ್ನು ದಾಖಲು ಮಾಡಿದ್ರು ಗೊತ್ತಿರಬೇಕಾಗುತ್ತೆ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ಕಾಣಿಸ್ತಾ ಇದಾವೆ. ಪ್ರತಿನಿತ್ಯದ ರೀತಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆನ್ಸರ್ ಮಾಡಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡಬೇಕು. ಪ್ರೀಮಿಯರ್ ಚಾಟ್ ನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗಿ. ನಾನು ಕೂಡ ನಿಮ್ ಜೊತೆ ಚಾಟ್ ನಲ್ಲಿ ಭಾಗಿಯಾಗ್ತೀನಿ. ಮೊದಲನೇ ಪ್ರಶ್ನೆ ಕೇಳುತ್ತೆ, ಇತ್ತೀಚೆಗೆ ಯಾವ ರಾಜ್ಯದ ತಂಜಾವೂರ್ ನೇಕಾರ್ ವರ್ಕ್ಸ್ ಮತ್ತು ಅರುಂಬವೂರ್ ವುಡ್ ವರ್ಕಿಂಗ್ಸ್ಗೆ ಜಿಐ ಟ್ಯಾಗ್ ದೊರೆತಿದೆ? ನೋಡಿ, ಇದು ಅರುಂಬವೂರ್ ಆಗ್ಬೇಕು. ಸೊ 2 ಜಿಐ ಟ್ಯಾಗ್ ಗಳನ್ನ ಮತ್ತೆ ಇತ್ತೀಚೆಗಷ್ಟೇ ಅನೌನ್ಸ್ ಮಾಡಲಾಗಿದೆ. ಈಗ ಹಲವಾರು ನಾನು ಕೂಡ ಅವತ್ತಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಯಾವ ರೀತಿ ಮಣಿಪುರಿ ಕಪ್ಪು ಅಕ್ಕಿ ಇರ್ಬೋದು, ಗೋರಖ್ಪುರದ ಟೆರಕೋಟಾ ಇರ್ಬೋದು, ಅಥವಾ ಇತ್ತೀಚೆಗಷ್ಟೇ ನಾವು ಡಿಸ್ಕಸ್ ಮಾಡಿರತಕ್ಕಂತಹ ಪೇಂಟಿಂಗ್ಸ್ ಇರ್ಬೋದು, ರುಮಾಲ್ ಇರ್ಬೋದು, ಸಾಕಷ್ಟು ಜಿಐ ಟ್ಯಾಗ್ಗಳು ಬರ್ತಾ ಇದ್ದಾವೆ. ಸೊ ಸಪರೇಟ್ ಆಗಿ ಇವುಗಳ ಒಂದು ಲಿಸ್ಟ್ ಅನ್ನ ಮಾಡಿಟ್ಕೋಬೇಕಾಗುತ್ತೆ. ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ನೀವು ಈಗ ನೋಡ್ತಾ ಇರತಕ್ಕಂತಹ ತಂಜಾವೂರ್ ನೇಕಾರ್ ವರ್ಕ್ಸ್ ಮತ್ತು ಅರುಂಬವೂರ್ ವುಡ್ ಕ್ರೇವಿಂಗ್ ಏನಿದೆ, ವುಡ್ ವರ್ಕ್ಸ್ ಏನಿದೆ, ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ತಮಿಳುನಾಡು. ತಮಿಳುನಾಡು ಸೇರಿದಂತಹ ಉತ್ತರ. ಸೊ ಈ 2 ಉತ್ಪನ್ನಗಳಿಗೆ ಮತ್ತೊಮ್ಮೆ ಜಿಐ ಟ್ಯಾಗ್ ಅನ್ನು ಕೊಡಲಾಗಿದೆ. ಅದನ್ನು ಕನ್ನಡದಲ್ಲಿ ಭೌಗೋಳಿಕ ಸೂಚ್ಯಂಕ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು ಅರುಂಬವೂರ್ನಲ್ಲಿ ನಿಮಗೆ ಮರದ ಕೆತ್ತನೆಗಳು ಕಂಡು ಬರ್ತಾ ಹೋಗುತ್ತೆ. ಅದೇ ರೀತಿ ತಂಜಾವೂರಿನಲ್ಲಿ ನೇಕಾರ್ ವರ್ಕ್ಸ್ ಕಂಡು ಬರ್ತಾ ಹೋಗುತ್ತೆ. ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ದೊರೆತಿರ್ತಕ್ಕಂತಹದ್ದು ಡಾರ್ಜಿಲಿಂಗ್ ಟೀಗೆ. ನೋಡಿ, ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರ್ತಪ್ಪ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಇದನ್ನ 2003ನೇ ಇಸ್ವಿಯಲ್ಲಿ ಡಾರ್ಜಿಲಿಂಗ್ ಟೀಗೆ ಈ ಭೌಗೋಳಿಕ ಸೂಚ್ಯಂಕವನ್ನ ಕೊಡಲಾಯಿತು. ಬಟ್ ಇವತ್ತು ನಾವು ಮಾತಾಡ್ತಿರ್ತಕ್ಕಂತಹದ್ದು ತಮಿಳುನಾಡಿನ 2 ಉತ್ಪನ್ನಗಳು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 10 ಮತ್ತು 12 ತರಗತಿಯ ಪರೀಕ್ಷೆಗಳನ್ನು ರದ್ದು ಮಾಡಿದೆ? ಇದೊಂದು ಸಿಂಪಲ್ ಆಗಿರತಕ್ಕಂತಹ ವಿಚಾರ. ಜಸ್ಟ್ ನೀವು ಮನಸ್ಸಲ್ಲಿ ತಿಳ್ಕೊಳ್ತಾ ಹೋದ್ರು ಕೂಡ ಒಳ್ಳೇದಾಗುತ್ತೆ. ನೇರವಾಗಿ ಈ ರೀತಿ ಪ್ರಶ್ನೆ ಕೇಳಲ್ಲ, ಬಟ್ ಜಸ್ಟ್ ಒಂದು ಐಡಿಯಾ ಇರಬೇಕು ಅಂತ ಹೇಳಿ ಇಂಪ್ರೂವ್ ಮಾಡ್ಕೊಂಡಿರೋದಷ್ಟೇ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಛತ್ತೀಸ್ಗಢ. ಸೊ ಛತ್ತೀಸ್ಗಢನ ರಾಜಧಾನಿ ರಾಯ್ಪುರ್ ಅಂತ ನೀವು ನೋಡ್ತಾ ಇದ್ದೀರಾ. ಅಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಇತ್ತೀಚೆಗಷ್ಟೇ ಅಂದ್ರೆ ಸ್ವಲ್ಪ ದಿನ ಆಯ್ತು ಆಲ್ರೆಡಿ, ಛತ್ತೀಸ್ಗಢದ ರಾಯ್ಪುರ್ ಏನಿದೆ ಕ್ಯಾಪಿಟಲ್ ಸಿಟಿ, ಅದನ್ನ ಬದಲಾಯಿಸ್ಬಿಟ್ಟು ಹೊಸ ಒಂದು ರಾಜಧಾನಿಯನ್ನ ಅಲ್ಲಿ ತಯಾರು ಮಾಡಲಾಗ್ತಾ ಇತ್ತು, ಕಾಮಗಾರಿ ನಡೀತಾ ಇತ್ತು. ಅದಕ್ಕೆ ನಯಾ ರಾಯ್ಪುರ್ ಅಂತ ಹೆಸರಿಡಲಾಗಿತ್ತು. ನಯಾ ರಾಯ್ಪುರ್ ಅಂತ ಹೇಳಿದ್ರೆ ಹೊಸ ರಾಯ್ಪುರ್ ಅಂತ ಹೇಳಿ. ಬಟ್ ಈಗ ಅದನ್ನ ಅಟಲ್ ನಗರ್ ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಇದು ತುಂಬಾ ದಿನಗಳ ಹಿಂದೆ ಬಂದಿರತಕ್ಕಂತಹ ಒಂದು ಸುದ್ದಿ. ಸೊ ಅಟಲ್ ನಗರ್ ಅಂತ ಹೇಳಿದ್ರೆ ಈ ಛತ್ತೀಸ್ಗಢ ರಾಜ್ಯದ ಘೋಷಿತ ರಾಜಧಾನಿ, ಮುಂಬರುವಂತಹ ದಿನಗಳಲ್ಲಿ ರಾಜಧಾನಿ ಆಗುತ್ತೆ. ರಾಯ್ಪುರ್ ಪಕ್ಕದಲ್ಲೇ ನಯಾ ರಾಯ್ಪುರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನಯಾ ರಾಯ್ಪುರ್ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಅಟಲ್ ನಗರ್ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವ ದೇಶವು ಸಾಮಾಜಿಕ ಅಂತರ ಕಡ್ಡಾಯವಾಗಿ ಮಾಡಲಿಕ್ಕೆ ಐ ಫೀಲ್ ಯು ಬ್ರೇಸ್ಲೆಟ್ ಅನ್ನ ತಯಾರಿಸಿದೆ? ನೋಡಿ, ಇದು ಬ್ರೇಸ್ಲೆಟ್ ಅಂತ ಹೇಳಿದ್ರೆ ಕೈಗೆ ನಾವು ಹಾಕೊಳ್ತಕ್ಕಂತಹ ಒಂದು ಸಾಧನ, ಐ ಫೀಲ್ ಯು. ಸೊ ಇದು ಬಹಳ ಇಂಪಾರ್ಟೆಂಟ್. ಯಾವ ದೇಶ ಇದನ್ನ ಸ್ಟಾರ್ಟ್ ಮಾಡಿದ್ಯಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ಇಟಲಿ. ಸೊ ಇಟಲಿ ದೇಶದಲ್ಲಿ ಇಟಾಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಮತ್ತೊಂದು ಮಾತೇನಪ್ಪಾ ಅಂತ ಹೇಳಿದ್ರೆ, ಯಾವ ರೀತಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂದ್ರೆ, ಇದನ್ನ ಜನತೆ ಕಟ್ಕೋಬೇಕಾಗತ್ತೆ ಕೈಗೆ, ಈ ಒಂದು ಬ್ರೇಸ್ಲೆಟ್ ಅನ್ನ. ಸೊ ಯಾರಾದ್ರೂ ಜನ ತುಂಬಾ ಹತ್ರಕ್ಕೆ, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಅಂತರ ಇದೆ ಅದಕ್ಕಿಂತನೂ ಕೂಡ ಜಾಸ್ತಿ ಹತ್ರ ಬಂತು ಅಂತ ಹೇಳಿದ್ರೆ ಇದು ಅಲರ್ಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ರೇಡಿಯೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಅಲರ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಜನ ಸಾಧ್ಯವಾದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ನೀವು ಯಾರಾದ್ರೂ ಈ ಕೊರೋನಾ ಸೋಂಕಿತರ ಸಂಪರ್ಕಕ್ಕೆ ಬಂದಿದ್ರಿ ಅಂತ ಹೇಳಿದ್ರು ಕೂಡ ಈ ಐ ಫೀಲ್ ಯು ಬ್ರೇಸ್ಲೆಟ್ ನಿಮಗೆ ಅಲರ್ಟ್ ಮಾಡುತ್ತೆ.
ಇದು ಉತ್ತಮವಾದಂತಹ ಒಂದು ಟೆಕ್ನಾಲಜಿ. ಇದರಿಂದ ಸಾಕಷ್ಟು ಈ ಸಾಮಾಜಿಕ ಅಂತರವನ್ನು ಕಾಪಾಡುವುದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇಟಲಿಯ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಲ್ಲಿನ ರಾಜಧಾನಿ ರೋಮ್ ಮತ್ತು ಅಲ್ಲಿನ ಒಂದು ಕರೆನ್ಸಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಯುರೋಪ್ನಲ್ಲಿ ಬರುವ ಕಾರಣದಿಂದ ಯೂರೋವನ್ನ ಅಲ್ಲಿ ಬಳಸಲಾಗುತ್ತೆ. ಅಂಡ್ 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ರಾಜ್ಯ ಸರ್ಕಾರವು ನಿರುದ್ಯೋಗಿ ಯುವಕರಿಗಾಗಿ ಹೋಪ್ ಪೋರ್ಟಲ್ ಅನ್ನ ಬಿಡುಗಡೆಗೊಳಿಸಿದೆ? ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ, ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಪೋರ್ಟಲ್ ಅಂದ್ರೇನು? ಪೋರ್ಟಲ್ ತುಂಬಾ ಇಂಪಾರ್ಟೆಂಟ್. ಪೋರ್ಟಲ್ ಅಂತ ಹೇಳಿದ್ರೆ ಒಂದು ವೆಬ್ಸೈಟ್ ಅಷ್ಟೇ, ಒಂದು ಜಾಲತಾಣ. ಸೊ ಹೋಪ್ ಅಂತಕ್ಕಂತಹ ಒಂದು ಜಾಲತಾಣವನ್ನ ಇತ್ತೀಚೆಗಷ್ಟೇ ಒಂದು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿತ್ತು. ಸೊ ಅದರ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್ ಅಂತಕ್ಕಂತಹದ್ದು ಇದರ ಒಂದು ವಿಸ್ತೃತ ರೂಪ ಆಗಿದೆ. ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಅಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಆಪ್ಷನ್ ಸಿ, ಉತ್ತರಾಖಂಡ್ ಬಗ್ಗೆ ಡೀಟೇಲ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ರಾಜಧಾನಿ ಡೆಹರಾಡೂನ್, ಅಲ್ಲಿನ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರಿದ್ದಾರೆ. ಅಂಡ್ ಅಲ್ಲಿನ ರಾಜ್ಯಪಾಲರ ಹೆಸರು ಕೂಡ ಬೇಬಿ ರಾಣಿ ಮೌರ್ಯ ಅಂತ ಕೊಟ್ಟಿದ್ದಾರೆ. ಸೊ ಹೋಪ್ ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್ ಅನ್ನುವಂತಹ ಒಂದು ಜಾಲತಾಣ ಅಥವಾ ಪೋರ್ಟಲ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಇತ್ತೀಚೆಗೆ ಭಾರತೀಯ ಪುರಾತತ್ವ ಸಂರಕ್ಷಣೆಯ ಅಧ್ಯಕ್ಷರು ಯಾರಾಗಿದ್ದಾರೆ? ನೋಡಿ, ನಿನ್ನೆ ನಾನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಈ ಒಂದು ಇಲಾಖೆಯ ಅಧ್ಯಕ್ಷರು ಯಾರಾಗಿ ಆಯ್ಕೆಯಾಗಿದ್ದಾರಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಕೇಡರ್ನ IAS ಆಫೀಸರ್ ಆಪ್ಷನ್ ಬಿ ವಿ ವಿದ್ಯಾವತಿ ಅವರು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ, ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಸೊ ಕೆಳಗಡೆ ನೋಡ್ತಾ ಇದ್ದೀರಾ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿದ್ರೆ 1861ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ ಮೊದಲ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಇದರ ಮೊದಲ ಮುಖ್ಯಸ್ಥರಾಗಿರ್ತಾರೆ. ಇವರು ಬ್ರಿಟಿಷ್ ಮೂಲದ ಒಬ್ಬ ಇಂಜಿನಿಯರ್, ಬಟ್ ಇವರು ಇತಿಹಾಸದ ಕುರಿತಾಗಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ರು, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಅಂಡ್ ಜೊತೆಗೆ 1861ರ ಸಮಯದಲ್ಲಿ ASI ಸ್ಥಾಪನೆಯಾಗುವಂತ ಒಂದು ಕಾಲದಲ್ಲಿ ಯಾರು ಭಾರತದ ವೈಸ್ರಾಯ್ ಆಗಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡ್ತಾ ಹೋಗಿ, ಅಥವಾ ಪ್ರೀಮಿಯರ್ ಚಾರ್ಟ್ ನಲ್ಲಿ ಭಾಗವಹಿಸ್ತಾ ಹೋಗಿ. 1861ನೇ ಇಸ್ವಿಯಲ್ಲಿ ಯಾರು ಭಾರತದ ವೈಸ್ರಾಯ್ ಆಗಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್, ವಿ ವಿದ್ಯಾವತಿ ಅವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಪ್ರಶ್ನೆ ನೋಡೋದಾದ್ರೆ, 2020ರಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವು ಡ್ಯಾಶ್ ರಷ್ಟು ಕುಸಿಯಲಿದೆ ಅಂತ UNWTO ವರದಿ ಮಾಡಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಕೊರೋನಾ ವೈರಸ್ ಕಾರಣದಿಂದ ಪ್ರವಾಸೋದ್ಯಮ ಒಂದು ಸೆಕ್ಟರ್ ಸಂಪೂರ್ಣವಾಗಿ ನೆಲಕಚ್ಚಿದೆ. ಸೊ ಅದು ಎಷ್ಟು ಕುಸಿಯುತ್ತಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸುಮಾರು 60ರಿಂದ 80%. ಆಪ್ಷನ್ ಎ 60 to 80% ಸರಿಯಾಗುತ್ತೆ. ಅಂಡ್ UNWTO ಫುಲ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್. ನೋಡಿ, WTO ಅಂತ ಹೇಳಿದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕೂಡ ಕೆಲವರು ತಿಳ್ಕೊಂತೀರಾ, ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂತಹದ್ದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್. ಇದರ ಒಂದು ಪ್ರಧಾನ ಕಚೇರಿ ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ನಲ್ಲಿ ಕಂಡು ಬರುತ್ತೆ. ಅಂಡ್ ಅಲ್ಲಿನ ಪ್ರಸಕ್ತ ಪ್ರಧಾನ ಕಾರ್ಯದರ್ಶಿ ಜುರಾಬ್ ಪೊಲೊಲಿಕಾಶ್ವಿಲಿ ಅನ್ನೋರು. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಅದನ್ನ ನೋಟ್ ಮಾಡ್ತಾ ಮುಂದೆ ಹೋಗೋಣ. 7ನೇ ಪ್ರಶ್ನೆ ಹೇಳುತ್ತೆ, ಯಾವುದು ಭಾರತಕ್ಕೆ ತುರ್ತು ಪರಿಸ್ಥಿತಿಯ ಹಣವಾಗಿ $1 ಬಿಲಿಯನ್ ಹಣವನ್ನ ಮಂಜೂರು ಮಾಡಿದೆ? ಬಹಳ ಇಂಪಾರ್ಟೆಂಟ್. ನಿನ್ನೆ ಕೂಡ ಯಾರೋ ಕಮೆಂಟ್ಸ್ ಅಲ್ಲಿ ಕೂಡ ಇದನ್ನು ಕೇಳ್ತಾ ಇದ್ರು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸರಿಯಾದ ಉತ್ತರ ಆಪ್ಷನ್ ಎ NDB ಅಂತ ಹೇಳಿದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಬಹಳ ಇಂಪಾರ್ಟೆಂಟ್. ನೋಡಿ, ನಮ್ಮ ಬ್ರಿಕ್ಸ್ ಒಕ್ಕೂಟ ಏನಿದೆ, BRICS ಬ್ರಿಕ್ಸ್, ಸುಮಾರು 5 ದೇಶಗಳು ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಬ್ರಿಕ್ಸ್ ಒಕ್ಕೂಟದ ಬ್ಯಾಂಕ್ ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. 2014ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಚೀನಾ ದೇಶದ ಶಾಂಘೈನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಅಂಡ್ ಮತ್ತೊಂದು ವಿಶೇಷವಾದಂತಹ ಸಂಗತಿ, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತಹ ಹೆಸರನ್ನ ಸೂಚಿಸಿದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದು ಕೂಡ ಬಹಳ ಇಂಪಾರ್ಟೆಂಟ್. 2014ರಲ್ಲಿ ಇದರ ಸ್ಥಾಪನೆಯಾಗಿರುತ್ತೆ. ಅಂಡ್ ಭಾರತೀಯರೇ ಆಗಿರತಕ್ಕಂತಹ KV ಕಾಮತ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಬ್ರಿಕ್ಸ್ ಒಕ್ಕೂಟಕ್ಕೆ ಸಂಬಂಧಪಟ್ಟಿದೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂಡ್ ಸೌತ್ ಆಫ್ರಿಕಾ ಬ್ರಿಕ್ಸ್ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯಾಂಕ್ ಆಗಿದೆ. ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗಷ್ಟೇ ಬೆಟ್ಟಿ ರೈಟ್ ರವರ ನಿಧನವಾಯಿತು. ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ರು ಅಂತ ಒಂದು ಪ್ರಶ್ನೆ ಕೇಳುತ್ತೆ. ಇದು ಕೂಡ ನೀವು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಬಿಕಾಸ್ ಪ್ರಖ್ಯಾತ ಅಮೆರಿಕಾದ ಒಬ್ಬ ಗಾಯಕಿ, ಕೇವಲ ಗಾಯಕಿ ಅಷ್ಟೇ ಅಲ್ಲ, ಇವರು ಹಾಡುಗಳನ್ನ ಬರಿತಾ ಇದ್ರು ಕೂಡ, ಒಬ್ಬ ಸಿಂಗರ್ ಜೊತೆಗೆ ಒಂದು ಸಾಂಗ್ ರೈಟರ್ ಕೂಡ ಆಗಿದ್ರು. ಸೊ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಗಾಯಕಿ.
ಅವರೊಬ್ಬರು ಮಹಿಳೆ ಗಾಯಕಿ ಅಂತ ಆಗಬೇಕು. ಬೆಟ್ಟಿ ರೈಟ್ ಅವರು ಅಮೆರಿಕ ಮೂಲದ ಒಬ್ಬ ಗಾಯಕಿ ಮತ್ತು ಹಾಡು ಬರಹಗಾರ್ತಿ. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.